ನೆನೆಗುದಿಗೆ ಬಿದ್ದಿರುವ ನಿಗಮ ಮಂಡಳಿ ನೇಮಕಕ್ಕೆ ಚಾಲನೆ ಸಿಗಲಿದೆ. 37 ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕಕ್ಕೆ ಪಟ್ಟಿ ಈಗ ಸಿದ್ಧವಾಗಿದೆ. ಆದರೆ ಸಿದ್ಧವಾಗಿರುವಂತಹ ಪಟ್ಟಿ ಫೈನಲ್ ಆಗಿದೆ. ಪಟ್ಟಿ ಫೈನಲ್ ಮಾಡಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕಳೆದ ವಾರ ಬೆಂಗಳೂರಿಗೆ ಬಂದಿದ್ರು ಉಸ್ತುವಾರಿ ಸುರ್ಜೇವಾಲಾ. ನೇಮಕ ಬಗ್ಗೆ ಸಿಎಂ ಡಿಸಿಎಂ ಬಳಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಿದ್ರು. ಹಳೆ ಪಟ್ಟಿಯಲ್ಲಿ ಕೆಲ ಬದಲಾವಣೆಯನ್ನ ಮಾಡಿ ಹೊಸ ಪಟ್ಟಿಗೆ ಚಾಲನೆ ನೀಡಲಾಗಿದೆ. ಇಂದೋ ನಾಳೆಯೋ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದಸರಾ ಗಿಫ್ಟ್. ಅಂದ್ರೆ ಹಳೆ ಪಟ್ಟಿಯಲ್ಲಿ ಏನು ಕೆಲವು ಬದಲಾವಣೆಗಳನ್ನ ಮಾಡಿ ಹೊಸ ಪಟ್ಟಿಯನ್ನ ಮಾಡಿದ್ರು, ಆ ಪಟ್ಟಿಗೆ ಚಾಲನೆ ದೊರೆಯಲಿದೆ. ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ನಿರ್ದೇಶಕರ ನೇಮಕಕ್ಕೆ ಓಕೆ ಆಗಿದೆ. ಕಳೆದ ಹಲವು ದಿನಗಳಿಂದ ಉಳಿದಿರುವಂತಹ ಪಟ್ಟಿ, ಅಂದ್ರೆ ಕಳೆದ ಕೆಲವು ದಿನಗಳಿಂದ ಆ ಒಂದು ಪಟ್ಟಿ ಪೆಂಡಿಂಗ್ ಆಗಿ ಉಳಿದಿತ್ತು. ಕಳೆದ 2 ತಿಂಗಳ ಹಿಂದೆಯೇ ಖರ್ಗೆ ಹಾಗೂ ರಾಹುಲ್ ತಲುಪಿತ್ತು ಈ ಪಟ್ಟಿ. ಸಬೂಬುಗಳನ್ನ ಹೇಳಿ ಇಲ್ಲಿಯವರೆಗೆ ಬಿಡುಗಡೆಯನ್ನ ಮಾಡದೆ ಹಾಗೆ ಪೆಂಡಿಂಗ್ ಅಲ್ಲೇ ಇಡಲಾಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಕೈ ಸೇರಿದೆ ನಿಗಮ ಮಂಡಳಿಗಳ ಪಟ್ಟಿ. ಇಂದು ಬಿಹಾರದ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ಯುಸಿಯಾಗಿದ್ದಾರೆ. ಅಲ್ಲಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಅಂದ್ರೆ ನಾಳೆ ಅಥವಾ ನಾಡಿದ್ದು ಈ ಪಟ್ಟಿ ರಿಲೀಸ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ. 700ಕ್ಕೂ ಹೆಚ್ಚು ಜನರಿಗೆ ನಿಗಮಗಳ ನಿರ್ದೇಶಕರ ಸ್ಥಾನ ಫಿಕ್ಸ್. ಇನ್ನು 33 ನಿಗಮಗಳಿಗೆ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಮಾಜಿ ಶಾಸಕರು, ಕೆಪಿಸಿಸಿ ಪದಾಧಿಕಾರಿಗಳಿಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ಸೇವಾದಳದ ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ, ಖರ್ಗೆ ಆಪ್ತ ವಲಯದ ಡಾಕ್ಟರ್ ಮುದ್ದುಗಂಗಾಧರ್, ಹರಿಹರದ ರಾಮಪ್ಪ, ಎಚ್.ಬಿ. ಮಂಜಪ್ಪಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಹಳೆ ಪಟ್ಟಿಯಲ್ಲಿ ಏನು ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಿ ಹೊಸ ಪಟ್ಟಿಯನ್ನ ಸಿದ್ಧಗೊಳಿಸಿದ್ದಾರೆ. ಆ ಒಂದು ಪಟ್ಟಿ ಫೈನಲ್ ಆಗಿದೆ. ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ನಿರ್ದೇಶಕರ ನೇಮಕಕ್ಕೂ ಕೂಡ ಓಕೆ ಅಂತ ಹೇಳಲಾಗಿದೆ. ಒಟ್ಟಾರೆಯಾಗಿ ಪಟ್ಟಿಯನ್ನ ಫೈನಲ್ ಮಾಡಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ನೆನೆಗುದಿಗೆ ಬಿದ್ದಿರುವಂತಹ ನಿಗಮ ಮಂಡಳಿಗೆ ನೇಮಕ ಚಾಲನೆ ದೊರೆಯಲಿದೆ. ಅಂದರೆ 37 ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಕ್ಕೆ ಪಟ್ಟಿ ಈಗೇನಿದೆ ಅದು ಫೈನಲ್ ಆಗಿದೆ. ಆ ಒಂದು ಪಟ್ಟಿಯನ್ನು ಕೆಲವು ಬದಲಾವಣೆಗಳನ್ನು ಮಾಡಲಾಗಿತ್ತು. ಹಳೆ ಪಟ್ಟಿ ಏನಿತ್ತು ಅದರಲ್ಲಿ ಮತ್ತೊಂದಿಷ್ಟು ಕರೆಕ್ಷನ್ಗಳನ್ನು ಮಾಡಿ ಈಗ ಒಟ್ಟಾರೆಯಾಗಿ ಫೈನಲ್ ಅನ್ನ ಮಾಡಿ ಸಿದ್ಧವಾಗಿಟ್ಟಿದ್ದಾರೆ. ಕಳೆದ ವಾರ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಏನು ಬೆಂಗಳೂರಿಗೆ ಬಂದಿದ್ರು, ಆ ಸಂದರ್ಭದಲ್ಲಿ ಅವರ ಬಳಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇದೇ ವಿಚಾರವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಇಂದು ನಾಳೆಯೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದಸರಾದಿಂದ ಗಿಫ್ಟ್ ಸಿಗಬಹುದಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ನಿಗಮ ಮಂಡಳಿಗೆ ಅಧ್ಯಕ್ಷರು ಹಾಗೆ ನಿರ್ದೇಶಕರ ನೇಮಕಕ್ಕೆ ಈಗ ಓಕೆ ಅಂತ ಕೂಡ ಹೇಳಲಾಗಿದೆ. ಇಲ್ಲಿಯವರೆಗೂ ಕೂಡ ಒಂದಲ್ಲ ಒಂದು ಸಬೂಬುಗಳನ್ನು ಹೇಳಿಕೊಂಡೇ ಬರ್ತಾ ಇದ್ರು. ಇಲ್ಲಿವರೆಗೂ ಕೂಡ ಬಿಡುಗಡೆಯನ್ನ ಮಾಡಿರಲಿಲ್ಲ. ಆ ಒಂದು ಲಿಸ್ಟ್ ಅನ್ನ ಅಲ್ಲೇ ಪೆಂಡಿಂಗ್ ಅಲ್ಲಿ ಇಟ್ಟಿದ್ರು. ಕಳೆದ 2 ತಿಂಗಳ ಹಿಂದೆಯೇ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿಗೂ ಕೂಡ ಈ ಒಂದು ಪಟ್ಟಿ ತಲುಪಿತ್ತು. ಆದರೆ ಯಾವುದೇ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ಪಟ್ಟಿ ಫೈನಲ್ ಮಾಡಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಹೊಸ ಪಟ್ಟಿಗೆ ಚಾಲನೆ ದೊರೆಯಲಿದೆ. ಇವತ್ತು ಬಿಹಾರದ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಬ್ಯುಸಿಯಾಗಿದ್ದಾರೆ. ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಲಿರುವ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದು ಯಾವಾಗ ವಾಪಸ್ ಬೆಂಗಳೂರಿಗೆ ಇವರು ತೆರಳ್ತಾರೋ ಆ ಸಂದರ್ಭದಲ್ಲಿ ಇದೀಗ ಹೊಸ ಪಟ್ಟಿ ಏನಿದೆ ಅದನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ. 700ಕ್ಕೂ ಹೆಚ್ಚು ಜನರಿಗೆ ನಿಗಮಗಳ ನಿರ್ದೇಶಕರ ಸ್ಥಾನ ಫಿಕ್ಸ್. ಇನ್ನು 33 ನಿಗಮಗಳಿಗೆ ಅಧ್ಯಕ್ಷರು ಹಾಗಾದ್ರೆ ಯಾರಾಗ್ತಾರೆ, ಆ ಪಟ್ಟಿಯಲ್ಲಿ ಫೈನಲ್ ಲಿಸ್ಟ್ನಲ್ಲಿ ಹೆಸರು ಯಾರದ್ದಿದೆ ಅನ್ನುವಂಥ ಕುತೂಹಲ ಕೂಡ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೆ ಮಾಜಿ ಶಾಸಕರು, ಕೆಪಿಸಿಸಿ ಪದಾಧಿಕಾರಿಗಳಿಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ಸೇವಾದಳದ ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ, ಖರ್ಗೆ ಆಪ್ತ ವಲಯದ ಡಾಕ್ಟರ್ ಮುದ್ದುಗಂಗಾಧರ್, ಹರಿಹರದ ರಾಮಪ್ಪ, ಎಚ್.ಬಿ. ಮಂಜಪ್ಪಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಖಚಿತ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೊಸ ಪಟ್ಟಿಗೆ ಚಾಲನೆಯನ್ನ ನೀಡೋವರೆಗೂ ಕೂಡ ವೇಟ್ ಮಾಡಬೇಕಾಗಿದೆ. ನೇಮಕದ ಬಗ್ಗೆ ಸುರ್ಜೇವಾಲಾ ಅವರೊಂದಿಗೆ ಚರ್ಚೆಯನ್ನ ನಡೆಸಿ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ.